ಒಂದು ಸ್ವಾಯತ್ತ ಸಂಸ್ಥೆ ಕಾನೂನು ಪ್ರಕಾರ ಏನು ಕೊಡಬೇಕೋ ಕೊಟ್ಟಿದ್ದಾರೆ. ಯಾರಾದರೂ ಕೊಡ್ತಾರೆ. ಅವರು ಹಿಂದೆ ಪರಮೇಶ್ವರ್ ಕೇಸ್ ಇತ್ತು, ಅವಾಗೂ ಕೊಟ್ಟಿದ್ರು, ಇವರಿಗೂ ಕೊಡ್ತಾರೆ ಅಷ್ಟೇ. ಅದರಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತೆಕ್ಕೊಡ್ತಾರೆ ಅಷ್ಟೇ. ಅಧಿಕಾರಿಗಳ ವಿರುದ್ಧನೇ ಗರಂ ಆಗೋದು ಕಚೇರಿಯಲ್ಲಿ ಅಧಿಕಾರಿಗಳ ವಿರುದ್ಧನೇ ಗರಂ ಆಗಿದೆ. ಯಾರು ನೋಡಿ, ಗರಂ ಆದ್ರೇನೂ ಇಲ್ಲ, ಏನಾದರೂ ಇಲ್ಲ. ಆ ಸಂಸ್ಥೆಗಳಿಗೆ ಸ್ವಾಯತ್ತ ಸಂಸ್ಥೆಗಳು ಅದರದ್ದೇ ಆದಂಥ ಬೆಲೆ ಇದೆ ಅವರಿಗೆ. ಅವರು ಸುಮ್ಮನೆ ಯಾರನ್ನೂ ಕದ ತಟ್ಟಲ್ಲ. ದಾಖಲೆಗಳಿದ್ರೇ ಕದ ತಟ್ಟೋದು. ಅದರಿಂದ ದಾಖಲೆ ಪಾತ್ರ ಇಲ್ಲ ಅಂದರೆ ಹೇಳಿ ಹೋಗಿ, ಪಾತ್ರ ಇಲ್ಲ ಅಂದರೆ ಹೋಗಿ ಇಡಿ ಮುಂದೆ ಹೇಳಿ. ಕೋರ್ಟ್ ಇದೆ, ಇಡಿ ಮೇಲೆ ನಂಬಿಕೆ ಇಲ್ಲ ಅಂದರೆ ಕೋರ್ಟ್ಗೆ ಹೋಗಲಿ. ಅದು ಬಿಟ್ಬಿಟ್ಟು ಅಧಿಕಾರಿಗಳ ಮೇಲೆ ರೋಪ್ ಹಾಕಿದ್ರೆ ಏನು ಉಪಯೋಗ ಆಗಲ್ಲ. ಓಕೆ ನೋಡಿ, ಆರ್ ವಿ ದೇಶಪಾಂಡೆ ಅವರು ಫಸ್ಟ್ ಟೈಮ್ ಅಲ್ಲ, ಇದಕ್ಕೆ ಮುಂಚೆನೂ ಅವರು ನನ್ನ ಕ್ಷೇತ್ರಕ್ಕೆ ಹಣನೇ ಬಿಡುಗಡೆ ಮಾಡಲಿಲ್ಲ, ಅಭಿವೃದ್ಧಿ ಆಗಿಲ್ಲ ಅಂಥೇಳಿ ಆಪಾದನೆ ಮಾಡಿದ್ದಾರೆ. ದಾವಣಗೆರೆ ಒಬ್ಬ MLA, ಕಾಂಗ್ರೆಸ್ MLA ನಾನು ನೇಣಾಕೊಂಬಿಡ್ತೀನಿ ಅಂತ ಹೇಳಿದ್ದಾರೆ, ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಕಲಬುರ್ಗದಲ್ಲಿ ನಮ್ಮ BR ಪಾಟೀಲ್ ಅವರು ನನ್ನ 2 ವರ್ಷ ಆಯಿತು, ಯಾವ ಮುಖ ಇಟ್ಕೊಂಡು ನಾನು ಹೋಗಲಿ, ಒಂದು ಅಭಿವೃದ್ಧಿ ಕಾಲ. ಇದು ಅಭಿವೃದ್ಧಿ ಮಾಡೋ ಸರ್ಕಾರ ಅಲ್ಲ, ಲೂಟಿ ಮಾಡೋ ಸರ್ಕಾರ. ಇದು ಅಭಿವೃದ್ಧಿ ಮಾಡೋ ಸರ್ಕಾರ ಅಲ್ಲ, ಇದು ಲೂಟಿ ಮಾಡೋ ಸರ್ಕಾರ. ಅವ್ರಿಗೆ ನೆಕ್ಸ್ಟು ಚುನಾವಣೆ ಗೆಲ್ತೀರಿ ಅನ್ನೋ ಭರವಸೆ ಇಲ್ಲ ಅವ್ರಿಗೆ. ಅವರು ಕಳ್ಕೊಂಬಿಟ್ಟಿದ್ದಾರೆ, ಭರವಸೆ ಕಳ್ಕೊಂಬಿಟ್ಟಿದ್ದಾರೆ. ಆದ್ದರಿಂದ ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಕಾನೂನು ಪ್ರಕಾರ ಮನೆಗಳು, ಆ ಪಟ್ಟಿನೂ ಇದೆ, ನಾನು ಕೊಡ್ತೀನಿ. ಮನೆಗಳ ಪಟ್ಟಿ ಇದೆ ನನ್ನ ಹತ್ರ, ನಿಮ್ಗೆ ಕೊಡ್ತೀನಿ. ಹಾಂ, ಇಡೀ ಸರ್ಕಾರಕ್ಕೆ ಕೊಡ್ತಾರಲ್ಲ ಅವರು. ನಾನು ಮೊದಲೇ ಸರ್ಕಾರ ಅಂದಲ್ಲ, 13 ಅಂತ. ಹಾಂ, ಎಲ್ಲರೂ ಎಲ್ಲ CM ಇರ್ಬೋದು, ಎಲ್ಲ ಇರ್ಬೋದು, ಎಲ್ಲರದ್ರೂ ಇದರಲ್ಲಿ ಪಾಲೈತೆ. ಇಲ್ಲಾಂದರೆ ಒಬ್ಬ ರೂಲಿಂಗ್ ಪಾರ್ಟಿ ಶಾಸಕನೇ ಇಷ್ಟದಿಂದ BJP ಆಪಾದನೆ ಮಾಡಿದ್ರೆ ಏನು ಹೇಳ್ತಾಯಿದ್ರು, ಸಿದ್ದರಾಮಯ್ಯ BJP ಅವ್ರ ರಾಜಕೀಯ, ಅವ್ರಿಗೆ ಅದೇ ಕೆಲಸ ಅಂತ ಹೇಳಿದ್ರು. DK ಶಿವಕುಮಾರ್ ವಿರೋಧ ಪಕ್ಷದವ್ರು ಆಪಾದನೆ ಮಾಡಿದ್ರೆ ಇನ್ನೇನ್ರಿ ಮಾಡಬೇಕು, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಅಂತ ಇದ್ರು. ಈಗ ರೂಲಿಂಗ್ ಪಾರ್ಟಿಯವರೇ ಮಾಡೋದ್ರಿಂದ ಏನು ಹೇಳ್ತಾರೆ, ಈಗ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ DK ಶಿವಕುಮಾರ್ ಅವರು. ಸಿದ್ದರಾಮಯ್ಯನವರು ಅದೆಲ್ಲ ಬೋಗಸ್ಸು ಅಂತ ಹೇಳ್ತಾಯಿದ್ರು. ಈಗೇನು ಹೇಳ್ತಾರೆ, ಬೋಗಸ್ಸು. ನಾನು ರೆಡಿ ಅಂತ ಹೇಳ್ತಾ ಇದ್ದಲ್ಲ, ನಾನೇ ಮಾತಾಡಿರೋದು, ನನ್ನದೇ ವಾಯ್ಸು, ತನಿಖೆ ಮಾಡಿ ಅಂತ ಅವರೇ ಹೇಳಿದ ಮೇಲೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಇವರು ಮಾನ ಮರ್ಯಾದೆ ಇಲ್ಲ ಅಂದರೆ ಅವ್ರು ಇರ್ಬೋದು ಅಷ್ಟೇ. ನಾನು ಹೇಳಿದ್ನಲ್ಲ, ಈಗ ಸಿದ್ದರಾಮಯ್ಯ ಮೂಕರಾಮಯ್ಯ ಆಗೋಗ್ಬಿಟ್ಟಿದ್ದಾರೆ. ಯಾರು ಏನು ಬೇಕೋ ಅಲ್ಲೂ, ಯಾಕಂದರೆ ಅವ್ರದ್ದು ಇನ್ನು 6 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗಬೇಕು, ಇಲ್ಲೇ ಉಳ್ಕೊಬೇಕು ಅಂದರೆ MLAಗಳು ಮರ್ಜಿ ಬೇಕು. ಆ ಮರ್ಜಿಗೋಸ್ಕರ ಎಲ್ಲರದು ಲೂಟಿ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಫ್ರೀ ಹ್ಯಾಂಡ್, ಲೂಟಿಗೆ ಫ್ರೀ ಹ್ಯಾಂಡ್ ಈ ಸರ್ಕಾರ. ಇವತ್ತು ಹಾವೇರಿ ನಮ್ಮ ಜಿಲ್ಲಾಧ್ಯಕ್ಷರ ಪದಗ್ರಹಣ ಇದೆ, ಅದಕ್ಕೋಸ್ಕರ ಬಂದಿದ್ದೀನಿ. BJPಯನ್ನು ಇನ್ನಷ್ಟು ಮುಂದೆ ಬರುವಂಥ 2028ಕ್ಕೆ ತಯಾರಿ ಮಾಡುವಂಥ ದೃಷ್ಟಿಯಿಂದ ಈ ಸಮಾವೇಶಗಳನ್ನು ನಾವು ಮಾಡ್ತಾಯಿದ್ದೀರಿ. ಪ್ರಮುಖವಾಗಿ ಇಲ್ಲಿ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ದುಡ್ಡು ಹೊಡೆಯುವಂಥ ಸರ್ಕಾರ. ಈಗ ಹೌಸಿಂಗ್ ಬೋರ್ಡ್ ಕಾಸು ಕೊಟ್ಟರೆ ಮನೆ, ಹೌಸಿಂಗ್ ಬೋರ್ಡು ಸ್ಲೋಗನ್ ಚೇಂಜ್ ಆಗಿದೆ. ಬಡವರಿಗಾಗಿ ಮನೆ, ಮೊದಲಿದ್ದಿದ್ದು ಬಡವರಿಗಾಗಿ ಮನೆ, ಅದು ಹೌಸಿಂಗ್ ಬೋರ್ಡ್ನ ಉದ್ದೇಶ. ಈಗ ಹೌಸಿಂಗ್ ಬೋರ್ಡ್ ಅಂದರೆ ಕಾಸು ಕೊಟ್ಟವ್ರಿಗೆ ಮನೆ, ಲೂಟಿ ಮಾಡ್ತಾಯಿದ್ದಾರೆ. ಇವತ್ತು ಪ್ರತಿ ಮನೆಗೂ ಕೂಡ ಸುಮಾರು 36% ಕಮಿಷನ್ ಹೋಗ್ತೈತೆ. ಇದರಲ್ಲಿ 36% ಅಲ್ಲಿ ಇಂಜಿನಿಯರಿಂದ ಸರ್ಕಾರಕ್ಕೆ LOC ಇವೆಲ್ಲ ಸೇರಿದ್ರೆ 36%. ಅಂದರೆ 2100 ಕೋಟಿ ರೂಪಾಯಿ ಈಗೇನು ಪ್ರಾಜೆಕ್ಟ್ ಮಾಡಿದ್ದಾರೆ, ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ, ಅಷ್ಟು ಮನೆಯಿಂದ 2000ಕ್ಕೂ ಹೆಚ್ಚು ಕೋಟಿ ಹಣವನ್ನು ಕಮಿಷನ್ನಾಗಿ ಪಡೆದಿದ್ದಾರೆ ಸರ್ಕಾರ. ಅದನ್ನು BR ಪಾಟೀಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ.